ವ್ಯಾಸವಿದ್ಯಾ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಅದರ ವತಿಯಿಂದ ಬಹಳ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 50 ಜನರಿಗೆ ವಿದ್ವಾಂಸರಿಗೆ ಅವರವರ ಇದ್ದಲ್ಲೇನೆ ಕಾರಣಾಂತರಗಳಿಂದ ಕೆಲವರು ಹಳ್ಳಿಯಲ್ಲಿರಬಹುದು, ಪಟ್ಟಣದಲ್ಲಿದ್ದರೂ ಕೂಡ ವಿಶೇಷವಾಗಿ ಅವರಿಗೆ ಅನುಕೂಲತೆಗಳು ಕಡಿಮೆ ಇರಬಹುದು. ಪಟ್ಟಣದಲ್ಲಿ ಅನುಕೂಲತೆಗಳು ಬೇಕಾದಷ್ಟು ಇದ್ರೂ ಅವರು ಮನೆಗಳಿಗೆ ಊಟಕ್ಕೆ ಹೋಗೋದಿಲ್ಲ, ಬೇರೆ ಕಾರ್ಯಕ್ರಮಗಳಿಗೆ ಪೌರ ಇತ್ಯಾದಿಗಳನ್ನು ಮಾಡಿಸದೆ ಕೇವಲ ಪಾಠ ಪ್ರವಚನ ಮಾಡುತ್ತಾರೆ, ಲೌಕಿಕ ಯಾವ ಕಾರ್ಯಕ್ಕೂ ಹೋಗೋದಿಲ್ಲ ಅನ್ನುವಂಥವರಿರ್ತಾರೆ. ಅಂಥವರಿಗೆ ಪೋಷಣೆ ಮಾಡದೇ ಇದ್ರೆ ಪಾಠ ಪ್ರವಚನ ಮಾಡಲಿಕ್ಕೆ ಅನುಕೂಲವಾಗುವುದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಒಂದು ಸೇವಾ ಮನೋಭಾವನೆಯಿಂದ ಸುಮಾರು 50 ಜನ ವಿದ್ವಾಂಸರಿಗೆ ಬೇರೆ ಬೇರೆ ವಿದ್ಯಾಪೀಠದ, ಬೇರೆ ಬೇರೆ ಮಠದ, ಬೇರೆ ಬೇರೆ ಊರುಗಳಲ್ಲಿ ಇರುವ ವಿದ್ವಾಂಸರಿಗೆ ಒಬ್ಬೊಬ್ಬರಿಗೂ 10, 15, 20 ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಂಭಾವನೆಗಳನ್ನು ಕೊಟ್ಟು ಸೇವೆ ಮಾಡುತ್ತಾರೆ. ಸಭಾ ಸಮಾರಾಧನೆಗಳಲ್ಲಿ ನಡೆಯುವ ಈ ತರಹದ ವಿದ್ವಾಂಸರ ವಿದ್ಯಾರ್ಥಿಗಳ ಒಂದು ಸಂಭಾವನೆಗೂ ವಿಶೇಷ ಸೇವೆಯನ್ನು ಮಾಡುತ್ತಾ ಈ ವರ್ಷದ ಈ ಒಂದು ಮತ ಸಿದ್ಧಾಂತ ಅಭಿವೃದ್ಧಿ ಕಾರಣಿ ಸಭಾ ಕಾರ್ಯಕ್ರಮದಲ್ಲಿಯೂ ಕೂಡ ಬಹಳ ವಿಶಿಷ್ಟವಾದ ಸೇವೆಯನ್ನ ಅವರು ಮಾಡಿದ್ದಾರೆ. ಮೊದಲು ಬರೀ ಅವರು ಸೇವೆಯನ್ನು ಮಾಡ್ತಾ ಇದ್ರು. ಈಗ ಸೇವೆ ಮಾಡೋದಲ್ಲದೆ ಅವರೊಳಗಿರುವ ಅನೇಕ ಯುವಕರು ಇದೀಗ ನಿಮ್ಮ ಎದುರಿಗೆ ಅವರು ಮತ್ತೆ ಸರ್ಟಿಫಿಕೇಟ್ ತೆಗೆದುಕೊಂಡದ್ದನ್ನ, ಪರೀಕ್ಷೆ ಕೊಟ್ಟದ್ದನ್ನ ನೀವು ಅವರೆಲ್ಲ ವ್ಯಾಸವಿದ್ಯಾ ಪ್ರತಿಷ್ಠಾನದಲ್ಲಿದ್ದು ಸೇವೆ ಮಾಡುವವರೇ. ಪ್ರಾಯ ಹೀಗೆ ಆಶೀರ್ವಾದ ಮಾಡುತ್ತಿರ್ತಾರೆ, ನೀವೆಲ್ಲ ಸೇವೆ ಮಾಡಿದ್ದಕ್ಕೆ ಜನ್ಮಾಂತರದಲ್ಲಿ ನಿಮಗೆ ಒಳ್ಳೆ ವಿದ್ಯೆ ಬರಲಿ ಅಂತ. ಅವರಿಗೆ ಇದೇ ಜನ್ಮದಲ್ಲಿ ಶಾಸ್ತ್ರದ ಶ್ರವಣ ಮಾಡುವ ಸೌಭಾಗ್ಯವನ್ನ ದೇವರು ಅವರಿಗೆ ಕರುಣಿಸಿದ್ದಾನೆ. ಆ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಬೇರೆ ಬೇರೆ ಗೋಶಾಲೆಗಳಿಗೆ ಹೀಗೆ ಬೇರೆ ಬೇರೆ ವಿಷಯಗಳಿಗೂ ಅವರು ಸಾಕಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ಆ ಪ್ರತಿಷ್ಠಾನಕ್ಕೆ ಸುಮಾರು 500-600 ಜನ ಭಾರಿ ಭಾರಿ ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿದ್ದವರೆಲ್ಲ ಅದಕ್ಕೆ ದೇಣಿಗೆಯನ್ನು ಕೊಟ್ಟು ಆ ಸಂಸ್ಥೆಯನ್ನು ಆಗಿತ್ತು. ಇಷ್ಟು ಜನ ಇದಕ್ಕೆ ಸೇವೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋ ಹಾಗೆ ಅಷ್ಟು ಸಂಖ್ಯೆಯಲ್ಲಿ ಈ ಶಾಸ್ತ್ರದ ಸೇವೆಯನ್ನ ಆ ಎರಡೂ ರೀತಿಯಿಂದ ಅವರೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ದೇವರ ಅನುಗ್ರಹವನ್ನು ಮಾಡಲಿ. ಇನ್ನು ಬಂದಂತಹ ವಿದ್ವಾಂಸರ ಬಗ್ಗೆ ಪ್ರತಿ ವರ್ಷ ಹೇಳ್ತೇವೆ. ಈ ಬಂದ ವಿದ್ವಾಂಸರು ನಿತ್ಯದಲ್ಲಿ ಮನೆಯೊಳಗೆ ಪಾಠ ಪ್ರವಚನಗಳನ್ನು